ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ಭಾಗಕ್ಕೆ ಬಂದಿರತಕ್ಕಂತ ಡಿವೈಎಸ್ಪಿ ರಮೇಶ್ ಅಂತಕ್ಕಂಥ DCRSL ನ ಒಂದು ಡಿವೈಎಸ್ಪಿ ಅವರು ಪರಿಶಿಷ್ಟ ಜಾತಿ ವರ್ಗದವರು ಯಾರು ದೌರ್ಜನ್ಯಕ್ಕೆ ಒಳಪಟ್ಟು ದೂರು ನೀಡಕ್ಕೆ ಹೋಗ್ತಿದ್ದಾರೆ ಅವ್ರ ಮೇಲೇನೆ ಅವರು ದೌರ್ಜನ್ಯ ಮಾಡ್ತಕ್ಕಂಥ ಉದಾಹರಣೆಗಳು ಬಹಳಷ್ಟಿದ್ದಾವೆ. ಉದಾಹರಣೆಗೆ ಅವರು ಮೊದಲನೇ ಕೇಸನ್ನ ರಿಜಿಸ್ಟರ್ ಮಾಡೋದಕ್ಕೆ ಅವರು 4 ತಿಂಗಳು ತಗೊಂಡಿದ್ದಾರೆ. 4 ತಿಂಗಳು ತಗೊಂಡು ಆ 4 ತಿಂಗಳ ನಂತರ ಆ ರಾಜಮೌರ್ಯ ಅಂತಕ್ಕಂಥ ಒಬ್ಬ ಹುಡುಗ ದೂರು ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವರು ಒಬ್ರು ಮಧುಬಾಲ ಅಂತ ಅಧಿಕಾರಿ ಒಬ್ರು ಸಾಕಮ್ಮ ಅಂತಕ್ಕಂಥವ್ರ ಮೇಲೆ ದೌರ್ಜನ್ಯ ಮಾಡಿರ್ತಾರೆ. ಆ ಮಂಜುಳಾ ಅಂತಕ್ಕಂಥವ್ರ ಮೇಲೆ ದೌರ್ಜನ್ಯ ಮಾಡಿರ್ತಾರೆ. ಆ ದೌರ್ಜನ್ಯಕ್ಕೆ ಒಳಪಟ್ಟಿರ್ತಕ್ಕಂಥ ಅವರು ಆ ಮಧುಬಾಲ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಾಗ ಈ ಆರೋಪಿತರ ಪರವಾದ ಇಚ್ಛಾಶಕ್ತಿಯಿಂದ DSPನೇ ಹೋಗಿ ದೌರ್ಜನ್ಯಕ್ಕೆ ಒಳಪಟ್ಟು ದೂರು ನೀಡಕ್ ಬಂದಿರೋರ ಮೇಲೆ ಐಜೂರು ಪೊಲೀಸ್ ಸ್ಟೇಷನ್ ದೂರು ಕೊಡ್ತಾನೆ. ಅಂದ್ರೆ ಪರಿಶಿಷ್ಟ ಜಾತಿ ವರ್ಗದವ್ರ ಮೇಲೆ ದೂರು ಕೊಡಕ್ ಬಂದಿರತಕ್ಕಂಥವ್ರ ಪರವಾಗಿ ನಿಂತ್ಕೊಂಡು ದೂರು ಪರವಾಗಿರ್ಬೇಕಾಗಿರ್ತಕ್ಕಂಥ ಅಧಿಕಾರಿ ಯಾರಿದ್ದಾರೆ ಅವರು ದೌರ್ಜನ್ಯಕೋರರ ಪರವಾದಂತ ಇಚ್ಛಾಶಕ್ತಿಯನ್ನ ಹೊಂದಿ ಅವ್ರ ಮೇಲೆ ಕಾಂಟ್ರಾಕ್ಟ್ ತಗೊಂಡು ದೂರು ನೀಡಕ್ ಹೋಗ್ತಾರೆ. ಇಂಥ ಅಸಮರ್ಥ ಅಧಿಕಾರಿಯನ್ನ ತಂದು ಈ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಹಾಕಿರ್ತಕ್ಕಂಥದ್ದು ಬಹಳ ದುರಂತದ ವಾತಾವರಣ ಆಗಿದೆ. ಮತ್ತೆ ಅದೇ ರೀತಿಯಲ್ಲಿ ಸುಮಾರು ಒಂದು 10 ಪ್ರಕರಣಗಳು ಈ DCRSL ನ ರಾಮನಗರ ಜಿಲ್ಲಾ ಮಟ್ಟದಲ್ಲಿ ದಾಖಲಾಗಿದ್ದಾವೆ. ಅದರಲ್ಲಿ ಒಂದು 6 ಪ್ರಕರಣಗಳಿಗೆ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಸ್ಬಿಟ್ಟಿದ್ದಾರೆ. 6 ಪ್ರಕರಣಗಳಿಗೆ ಅವರು ಬಿ ರಿಪೋರ್ಟ್ ಸಲ್ಲಿಸಿದ್ರೆ ಇನ್ನು 4 ಪ್ರಕರಣಗಳನ್ನ ಹೇಗೆ ನಡೆಸ್ತಾರೆ. ಮತ್ತೆ DCRSL ಇರ್ತಕ್ಕಂಥದ್ದು ಸಪರೇಟ್ ಮಾಡಿರ್ತಕ್ಕಂಥದ್ದು ಕೊಟ್ಟಂತ ಎಲ್ಲಾ ಪ್ರಕರಣಗಳನ್ನ ಸಮರ್ಥವಾಗಿ ತನಿಖೆ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅಂತ. ಬಿ ರಿಪೋರ್ಟ್ ಹಾಕೋದಕ್ಕೆ ಯಾಕ್ರಿ ಈ ಇಲಾಖೆ ತೆಗಿಬೇಕಾಗಿತ್ತು? ರಾಜ್ಯ ಸರ್ಕಾರಕ್ಕೆ ಬಿ ರಿಪೋರ್ಟ್ ಸಲ್ಲಿಸೋದಕ್ಕೆ ಈ ಇಲಾಖೆ ಯಾಕೆ ಬೇಕಾಗಿತ್ತು? ಇದು ಯಾಕೆ ತೆಗಿಬೇಕಾಗಿತ್ತು? ಮತ್ತೆ ಈಗ ರೀಸೆಂಟ್ ಆಗಿ ಇವರು ಶ್ರೀನಿವಾಸ್ ಅಂತೇಳಿ ಕೂನೂರು ಗ್ರಾಮದವರು, ಕನಕಪುರ ತಾಲೂಕಿನಲ್ಲಿ ಕೂನೂರು ಗ್ರಾಮದವರು, ಇವರು ಒಂದು ಪಬ್ಲಿಕ್ ಪ್ಲೇಸ್ ನಲ್ಲಿ ಶಿವರಾತ್ರಿ ಹಬ್ಬದ ದಿನ ಅಡಿಗೆ ಮಾಡಕ್ ಹೋಗಿದ್ದಾರೆ. ಅಡಿಗೆ ಕಾಂಟ್ರಾಕ್ಟರ್ ಒಬ್ಬ ಗುತ್ತಿಗೆದಾರರ ಜೊತೆನಲ್ಲಿ ಇವರು ಅಡಿಗೆ ಮಾಡಕ್ಕೆ ರವಿ ಮತ್ತು ಶ್ರೀನಿವಾಸ್ ಅಂತೇಳಿ ಇವರು ಅಡಿಗೆ ಮಾಡಕ್ ಹೋಗಿದ್ದಾರೆ. ಅಡಿಗೆ ಮಾಡಕ್ ಹೋಗಿದ್ದಾಗ ಅಲ್ಲೊಬ್ಬ ಪೂಜಾರಪ್ಪ, ಅವನ ಹೆಸರು ಸುರೇಶ್ ಚಂದ್ರ ಅಂತ, ಆ ಪೂಜಾರಪ್ಪ ನೋಡ್ಕೊಂಡು ಇವರು ಮಾದಿಗ ಸಮಾಜದವರು, ಇವ್ರನ್ನ ನೀವು ಯಾಕೆ ಅಡಿಗೆ ಮಾಡಕ್ ಕರೆದಿದ್ರ? ಈ ಅಡಿಗೆ ಮಾಡೋದ್ರನ್ನ ತಿಂದ್ರೆ ಅಪವಿತ್ರ ಆಗೋಗ್ಬಿಡುತ್ತೆ, ಅದಕ್ಕೆ ಅವ್ರನ್ನ ಈ ಕೂಡಲೇ ಇಲ್ಲಿಂದ ಆಚೆ ಕಳಿಸ್ತೇ ಹೋದ್ರೆ ಸರೋಗಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿ ಅವರಿಬ್ಬರನ್ನ ಅವ್ರು ಕತ್ತಿಡ್ದು ಆಚೆಗೆ ನೂಕಿ ಗಲಾಟೆ ಮಾಡಿ ದೌರ್ಜನ್ಯ ಮಾಡಿದ್ದಾರೆ. ಆ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಗೆ ಅವರು DCRSLಗೆ ತಂದು ದೂರು ಕೊಟ್ಟಿದ್ದಾರೆ. ಅವರು ರಮೇಶ್ ಅವರು ಮತ್ತಲ್ಲೊಬ್ಬ ಯೋಗೀಶ್ ಅಂತ ಅಂದ್ಬಿಟ್ಟು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಅವರಿಬ್ರು ಸೇರ್ಕೊಂಡು ಏನ್ ಮಾಡಿದ್ದಾರೆ, ಆರೋಪಿತರನ್ನ ಕರೆಸ್ಕೊಂಡು ಅವ್ರ ಹತ್ರ ಡೀಲ್ ಮಾಡ್ಕೊಂಡು ಅವ್ರ ಹತ್ರ ವ್ಯವಹಾರ ಕುದುರಿಸ್ಕೊಂಡು ಇವ್ರಿಬ್ರಿಗೂ ಏನ್ ಹೇಳಿದಾರೆ ಅಂತಂದ್ರೆ ತಲಾ 10,000 ರೂಪಾಯಿ ದುಡ್ಡು ಕೊಟ್ಬಿಡ್ತೀವಿ, ನಮ್ಮ ಕಡೆಯಿಂದನೇ ಕೊಟ್ಬಿಡ್ತೀವಿ, ನೀವು ಯಾವ್ದು ದೂರ್ಗೀರು ಏನು ಕೊಡಬೇಡಿ, ನೀವು ವಾಪಸ್ ಹೊಟ್ಟೋಗಿ ಅಂತೇಳಿ ಅವ್ರನ್ನ ಬೆದರಿಸಿದ್ದಾರೆ. ಆಗ ಅವ್ರೇನ್ ಮಾಡಿದಾರೆ, ಹೇಳಿದಾರೆ ಇಲ್ಲ ಸರ್ ನಾವು ದೂರು ಕೊಡಕ್ ಬಂದಿರೋದು, ನಾವು ದುಡ್ಡು ಇಸ್ಕೊಂಡು ಹೋಗಕ್ ಬಂದಿಲ್ಲ ಅಂತೇಳಿ ಅವರಿಬ್ರು ಹೇಳಿದ್ದಾರೆ, ಮಾತಾಡಿದ್ದಾರೆ. ಇಲ್ಲ ನೀವು ಇದೆಲ್ಲ ದೂರು ಕೊಟ್ಟರುವೆ ನಾನು ಬಿ ರಿಪೋರ್ಟೇ ಮಾಡೋದು, ನೀವು ನಾನು ಯಾವುದೇ ಕಾರಣಕ್ಕೂ ದೂರು ತಗೊಳ್ಳಲ್ಲ, ನೀವು ಹೋಗಿ ಅಂತೇಳಿ ಅವ್ರು ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಆಗ ಅವ್ರ ಇಲಾಖೆಯಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ, ಅವರು ಕರಿಗೌಡ ಅಂತ ಹೇಳ್ಬಿಟ್ಟು ಬಸವನಗೌಡ ಅಂತ ಹೇಳ್ಬಿಟ್ಟು ಒಬ್ರು ಅಧಿಕಾರಿ ಇದ್ದಾರೆ, ಅವ್ರಿಗೆ ವಿಷಯ ಮುಟ್ಟಿಸಿದ್ದಾರೆ ಅವ್ರು ದೂರವಾಣಿನಲ್ಲಿ. ಆಗ ತಕ್ಷಣ ಅವ್ರೇನ್ ಮಾಡಿದ್ದಾರೆ, ಈ ವಿಚಾರ ಪಬ್ಲಿಕ್ ವ್ಯೂ ಅಲ್ಲಿ ನಡೆದಿರೋದ್ರಿಂದ, ಸಾರ್ವಜನಿಕ ಕಣ್ಗಾವಲಲ್ಲಿ ನಡೆದಿರೋದ್ರಿಂದ ಇದಕ್ಕೆ ಪ್ರಕರಣ ದಾಖಲಿಸಲೇಬೇಕು ಅಂತೇಳಿ ಅವ್ರ ಆ ಕಡೆಯಿಂದ ಒತ್ತಡ ಹಾಕಿ ಒಂದು ಪ್ರಕರಣವನ್ನ ದಾಖಲಿಸಿದ್ದಾರೆ. ಆ ಪ್ರಕರಣ ದಾಖಲಿಸಿದ ಮೇಲೆ ಸ್ಥಳಕ್ಕೆ ತನಿಖಾಧಿಕಾರಿಯಾಗಿ ಬರಬೇಕಾದಂತ ಸಂದರ್ಭದಲ್ಲಿ 6 ಜನ ಸಾಕ್ಷಿದಾರರು ಇರಬೇಕು, ಆಮೇಲೆ 2 ಮಾಜಾರ್ದಾರ್ ಇರಬೇಕು. ಅವ್ರು ಯಾರು ಇಲ್ಲ ಅಂತಂದ್ರೆ ನಾನು ಅಲ್ಲೇ ಬಿ ರಿಪೋರ್ಟ್ ಮಾಡ್ತೀನಿ ಕೇಸ್ನ ಅಂತೇಳಿ ಬೆದರಿಕೆ ಹಾಕಿದ್ದಾರೆ. ಆದ್ರೂ ಆ ಘಟನೆ ಸ್ಥಳದಲ್ಲಿ ಇದ್ದಂತ ಕೆಲವು ಸಾಕ್ಷಿಗಳನ್ನ ಅವರು ಸಿದ್ಧ ಮಾಡ್ಕೊಂಡು ಕರ್ಕೊಂಡೋಗಿದ್ದಾರೆ. ಸಾಕ್ಷಿ ಶೋಭಾ ಅಂತೇಳಿ ಇವರೊಬ್ಬರನ್ನ ಕರ್ಕೊಂಡೋಗಿದ್ದಾರೆ. ಮತ್ತೆ ಇನ್ನೊಬ್ರು ಒಬ್ಬ ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಹುಡುಗ ದೇವಸ್ಥಾನಕ್ಕೆ ಹೋಗಿದ್ದವನು, ಅವರ ಸಂಬಂಧಿಕರು ಆ ಘಟನೆನ ಕಣ್ಣಾರ ಕಂಡಿದ್ದಂತವನು, ಅವರಿಬ್ರು ಆ ಘಟನೆ ಸ್ಥಳದಲ್ಲಿ ಸಾಕ್ಷಿ ಹೇಳೋದಕ್ಕೆ ಹೋಗಿದ್ದಾರೆ. ಸಾಕ್ಷಿ ಹೇಳಕ್ ಹೋದಂತ ಸಂದರ್ಭದಲ್ಲಿ ಸಾಕ್ಷಿಗೆ ಏನ್ ಹೇಳಿದ್ದಾರೆ ಅಂತಂದ್ರೆ, ನೀವಿಬ್ರು ಆ ಘಟನೆ ಸ್ಥಳದಲ್ಲಿ ಇರ್ಲಿಲ್ಲ, ನಿಮ್ ಮೊಬೈಲ್ ಒಬ್ಬಳದು ಮೆಳೆಕೊಟ್ಟಲ್ಲಿ ತೋರಿಸ್ತದೆ, ಇನ್ನೊಬ್ಬಂದು ಮುದ್ವಾಡಿಯಲ್ಲಿ ತೋರಿಸ್ತೈತೆ, ಹಾಗಾಗಿ ನೀವು ಘಟನೆ ಸ್ಥಳದಲ್ಲಿ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದು ಕಾಲ್ ಡೀಟೇಲ್ಸ್ ಮತ್ತು ಲೊಕೇಶನ್ ಎಲ್ಲಾನು ಹಾಕಿ ತೆಗೆದು ಸಾಕ್ಷಿಗಳನ್ನ ಬೆದರಿಸಿದ್ದಾರೆ. ಯಾವ ಕಾನೂನಲ್ಲಿ ನೀವು ಎಲ್ಲೋದ್ರೂ ಮೊಬೈಲೇ ತಗೊಂಡೋಗ್ಬೇಕು ಅಂತ ಕಾನೂನಿದೆ? ಎಲ್ಲರೂ ಒಂದು ದೇವಸ್ಥಾನಕ್ಕೆ ಹೋದ್ರು ಮತ್ತೆ ಬೇರೆ ಬೇರೆ ಸ್ಥಳಕ್ಕೆ ಹೋದ್ರು ಮೊಬೈಲೇ ತಗೊಂಡೋಗ್ಬೇಕು ಅಂತಕ್ಕಂಥದ್ದು ಎಲ್ಲಿದೆ? ಆಮೇಲೆ ವಿಶೇಷವಾಗಿ ನಾನು ಕೇಳ್ತಕ್ಕಂಥದ್ದು ಏನಂದ್ರೆ, DSP ಅವ್ರಿಗೆ ಇವ್ರ ಕಾಲ್ ಡೀಟೇಲ್ಸ್ ಹಾಕೋದಕ್ಕೆ, ಇವ್ರ ಲೊಕೇಶನ್ ಹಾಕೋದಕ್ಕೆ ಏನ್ ಅಧಿಕಾರ ಇದೆ? ಯಾರು ನಿಮ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥವ್ರು? ಇವ್ರ ಕಾಲ್ ಡೀಟೇಲ್ಸ್ ಇವರು MN ರೌಡಿನ, ಇಲ್ಲ ಗೂಂಡಾಟಲ್ಲಿದ್ದಾರ, ಇಲ್ಲ MOB ಆಸಾಮಿನ, ಇಲ್ಲ ಕೊಲೆ ಪಾತಕಿನ, ಅತ್ಯಾಚಾರಕ್ಕೆ ಏನಾದ್ರು ಸಪೋರ್ಟ್ ಮಾಡಿದಾರೆ, ಈಡಾಗಿದ್ದಾರೆ, ಏನಾಗಿದ್ದಾರೆ ಅಂತ ಅಂದ್ಬಿಟ್ಟು ಇವ್ರನ್ನ ಕಾಲ್ ಡೀಟೇಲ್ಸ್ ನ ನೀವು ಹಾಕಿದ್ರಿ, ಲೊಕೇಶನ್ ಹೆಂಗ್ ತೆಗೆದ್ರಿ, ನೀವು ಯಾರು ಪರ್ಮಿಷನ್ ಕೊಟ್ಟಿರೋದು ನಿಮ್ಗೆ ಅಂತಕ್ಕಂಥ ಪ್ರಶ್ನೆನ
ನಾವು ಎತ್ತಲೇಬೇಕಾಗುತ್ತೆ. ಸೊ ಆದ್ರಿಂದ ಈ DSP ಆಗಿರ್ತಕ್ಕಂಥ ಇವರು ಸಾಕ್ಷಿಗಳನ್ನ ಬೆದರಿಸಕ್ ತೋರ್ತಕ್ಕಂಥದ್ದನ್ನ, ಆರೋಪಿತರ ಪರವಾದ ಇಚ್ಛಾಶಕ್ತಿಯನ್ನ ಯಾಕೆ ದೌರ್ಜನ್ಯ ತಡೆಗಟ್ಟೋತಕ್ಕಂಥ ಪ್ರಕರಣಗಳನ್ನ ಬಲಗೊಳಿಸೋದಕ್ಕೆ ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಆದ್ರಿಂದ ಆರೋಪಿಗಳನ್ನ ಕರೆದು ನೀವು ಡೀಲ್ ಮಾಡಿಕೊಂಡು ವ್ಯವಹಾರ ಮಾಡಿಕೊಂಡು ದೂರದಾರನ್ನ ಬೆದರಿಸ್ತಕ್ಕಂಥದ್ದು, ದೂರದಾರನ್ನ ಎದುರಿಸ್ತಕ್ಕಂಥದ್ದು ಇದೆಯಲ್ಲ, ಈ ಕ್ರಮ ಸರಿಯಾಗಿರ್ತಕ್ಕಂಥದ್ದಲ್ಲ. ಆ ಕೂಡಲೇ ಆ DSP ಯಾರಿದ್ದಾರೆ ರಮೇಶ್ ಅವರು, ಅವ್ರನ್ನ ಅಮಾನತು ಮಾಡಬೇಕು. ಅವರು ಈಗಾಗಲೇ ಎಲ್ಲೂ ಕೂಡ ಈ ಇಲಾಖೆನಲ್ಲಿ ಏನಿದೆ, ಈಗಾಗಲೇ ಪ್ರೆಸೆಂಟ್ DCR ಸೆಲ್ ಏನ್ ಮಾಡಿದ್ದಾರೆ, ಇಲ್ಲಿ ಎಲ್ಲೂ ಸಲ್ಲದೆ ಇರ್ತಕ್ಕಂಥ ಅಧಿಕಾರಿಗಳನ್ನ, ರಾಮಚಂದ್ರ ರಾವ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಅಧಿಕಾರಿನ, ಆಮೇಲೆ ಕಾಮುಕ ಅಧಿಕಾರಿನ ಹಾಕಿರ್ತಕ್ಕಂಥದ್ದು, ಮತ್ತೆ ದೌರ್ಜನ್ಯಕೋರನ್ನೇ ತಗೊಬಂದು ದೌರ್ಜನ್ಯ ತಡೆಗಟ್ಟತಕ್ಕಂಥ ಈ ಟಾಸ್ಕ್ ಫೋರ್ಸ್ಗೆ ನೇಮಕ ಮಾಡಿರ್ತಕ್ಕಂಥದ್ದು, ಇವೆಲ್ಲವೂ ಸರಿಯಾದಂಥ ಕ್ರಮ ಅಲ್ಲ. ಇದು ದಲಿತರ ಮೇಲಿನ ದೌರ್ಜನ್ಯವನ್ನ ಮತ್ತಷ್ಟು ಬಲಪಡಿಸಬೇಕು ಅಂತಾನೆ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾ ಇದೆ ಅಂತೇಳಿ ನಾವು ಅನ್ಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಈ ಇಲಾಖೆ ತೆಗೆದು ಸಮರ್ಪಕವಾಗಿ ತನಿಖೆ ಮಾಡಬೇಕಾಗಿರ್ತಕ್ಕಂಥ ಉಪವಿಭಾಗದ ಮಟ್ಟದ DYSP ಅವರನ್ನೇ ಇವ್ರನ್ನ ಬೆದರಿಸ್ತಕ್ಕಂಥದ್ದು, ದೌರ್ಜನ್ಯಕ್ಕೆ ಒಳಪಟ್ಟಕ್ಕಂಥವ್ರನ್ನ ಎದುರಿಸ್ತಕ್ಕಂಥದ್ದು ಅದು ಸರಿಯಾದ ಕ್ರಮ ಅಲ್ಲ. ಆದ್ರಿಂದ ಈ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು DYSPನ. ಮತ್ತು ಅವ್ರದ್ದು ಎಲ್ಲಿ ಇದುವರೆಗೂ ಕೆಲಸ ಮಾಡಿರ್ತಕ್ಕಂಥ ಜಾಗದಲ್ಲಿ ಪೆಂಡಿಂಗ್ ಇರ್ತಕ್ಕಂಥ DEಗಳಿದೆಯಲ್ಲ, ಸುಮಾರು ಒಂದು 7-8 DEಗಳು ಅವರು ಪೆಂಡಿಂಗ್ ಇದೆ. ಅಂತ ಒಬ್ಬ ಭ್ರಷ್ಟ ಅಧಿಕಾರಿಯನ್ನ, ಮತ್ತೆ ಲೆಕ್ಕಕ್ಕೆ ಸಿಗದೆ ಇರ್ತಕ್ಕಂಥ ಅಧಿಕಾರಿಯನ್ನ, ಎಲ್ಲೂ ಸಲ್ಲದೆ ಇರ್ತಕ್ಕಂಥ ಅಧಿಕಾರಿಯನ್ನ, ಇಂಥ ಸೂಕ್ಷ್ಮ ಜಿಲ್ಲೆ ಇದೆಯಲ್ಲ, ಇದು ಆಕ್ಚುಲಿ ಉಪಮುಖ್ಯಮಂತ್ರಿಗಳ ಕಣ್ಗಾವಲಿರ್ತಕ್ಕಂಥ ಕ್ಷೇತ್ರ ಇದು. ಈ ಕ್ಷೇತ್ರಕ್ಕೆ ಒಬ್ಬ ಅಧಿಕಾರಿಯನ್ನ ಹಾಕುವಾಗ ಅವನು ಪ್ರಾಮಾಣಿಕತೆಯನ್ನ ಓರೆಗಚ್ಚಿ ಪರಿಶೀಲನೆ ಮಾಡಿ ಹಾಕಬೇಕಾಗಿದೆ. ಅದರಿಂದ ಇಂಥವ್ರನ್ನ ತಗೊಬಂದು ಇಲ್ಲಿ ಹಾಕೋದ್ರ ಮುಖಾಂತರ ಮತ್ತಷ್ಟು ದಲಿತರಿಗೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ, ನಿಯಮಾನುಸಾರ ಶಿಸ್ತು ಕ್ರಮ ಜರುಗಿಸಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.